ಕೇಂದ್ರ ಸರ್ಕಾರ ಕನ್ನಡ ಪ್ರಾದೇಶಿಕ ಭಾಷೆಗಳ ಮೇಲೆ ಏಕಭಾಷೆ ಎಂಬ ನೀತಿಯಡಿ ಹಿಂದಿ ಬಲವಂತ ಏರಿಕೆ ಸರಿಯಲ್ಲ. ಕನ್ನಡ ಭಾಷೆ ತುಳಿಯುವ ಹುನ್ನಾರ. ಕರ್ನಾಟಕದಲ್ಲಿ ವಾಸಿಸುವಂತ ಅನ್ಯ ಭಾಷಿಗರು ಕೂಡ ಕಡ್ಡಾಯವಾಗಿ ಕನ್ನಡ ಬಳಸಬೇಕು. ನಾವು ಕೂಡ ಅವರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡಿ ನಾಡು ನುಡಿಗೆ ಗೌರವಿಸೋಣ ಎಂದು ಕರುನಾಡ ಕವಿ ಬಳಗದ ರಾಜ್ಯ ಘಟಕದ ಅಧ್ಯಕ್ಷ ಶಫೀವುಲ್ಲಾ ಕರೆ ನೀಡಿದರು. ದಿನಾಂಕ 28/7/2024ರಂದು ದಾವಣಗೆರೆ ನಗರದ ಕನ್ನಡ ಭವನದಲ್ಲಿ ನಡೆದ ರಾಜ್ಯ ಕರುನಾಡ ಅಣತೆ ಬಳಗದ ವತಿಯಿಂದ ಬೆಣ್ಣೆನಗರಿ ಸಾಹಿತ್ಯ ಸಂಭ್ರಮ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ದೇಶಿಸಿ ಮಾತನಾಡಿದರು. ದಿವ್ಯ ಸಮಾರಂಭದಲ್ಲಿ ಸಹಾಯಕಿ ಪ್ರಾಧ್ಯಾಪಕರಾದ ಶ್ರೀದೇವಿ ಸೂರ್ಯ ಸುವರ್ಣಕಂಡೀರವರು ಅಧ್ಯಕ್ಷತೆ ನುಡಿಗಳನ್ನಾಡಿದರು. ಕನ್ನಡ ಭಾಷೆ ಸಂಪತ್ಭರಿತ ಭಾಷೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗಂಗಾಧರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ NT ಹರಿಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ವಾಮದೇವಪ್ಪ, ಕಸಪ ಅಧ್ಯಕ್ಷೆ ಸುಜಾತ, ಚಿಗುರೊಡೆಯಿತು ಕನಸು ಕೃತಿಕಾರ ಶಾಂತಪ್ಪ ಪಲ್ಲಗಟ್ಟೆ, ಸಂಸ್ಥಾಪಕ ಕನಕ ಪ್ರೀತೀಶ್, ಜನಶ್ರೀ ಫೌಂಡೇಶನ್ ನಾಗಲೇಖ, ಪತ್ರಕರ್ತ ಎಂ ರಾಜಪ್ಪ ವ್ಯಾಸಗುಂಡನಹಳ್ಳಿ, ರೇಖಾ ಶಿವರಾಮ್ ಭಟ್, HS ಗೌಡರ್, ನಿಶ್ಚಯ್ ಕುಮಾರ್, ಬಸವರಾಜ್ ನಿಸರ್ಗ, ಅಕ್ಕಸಾಲಿ, ಜಯಕುಮಾರ್, ಸಾಹಿತಿ ಲಕ್ಷ್ಮಿ, ದೀಪಿಕಾ, ಕೌಶಲ್ಯ, ನೇತ್ರಾವತಿ, ಶಿಲ್ಪಾ, ಬಸವರಾಜ್, ಶಾಂತಪ್ಪ ಹಾಗೂ ದಂಪತಿಗಳು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ 54 ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಿವ್ಯ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ಜರುಗಿದವು. ಆರನೇ ತರಗತಿ ಓದಿರ್ತಕ್ಕಂಥ ಇವರು 42 ಕೃತಿಗಳನ್ನ ಬರೆದು ಇನ್ನೂ ಕೆಲವು ಕೃತಿಗಳನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಉತ್ಸುಕದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಕೇಳಿದಾಗ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಶ್ರೀಮಂತವಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸ್ಮರಿಸಬೇಕಾಗಿದೆ. ಆದ್ಮೇಲೆ ನೋಡಿ ಇವತ್ತು